ಎಲ್ಲರಿಗೂ ನಮಸ್ಕಾರ. ಐಸಿಸಿಯ ಹೊಸ ರ್ಯಾಂಕಿಂಗ್ ಪ್ರಕಟ. ರ್ಯಾಂಕಿಂಗ್ ನಲ್ಲಿ ಬಂದ್ಬಿಟ್ಟು ಕಿಂಗ್ ನ ದರ್ಬಾರ್ ಅಂಡ್ ಹಾಗೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರು ಕೂಡ ಇದ್ದಾರೆ. ಇನ್ನು ಪ್ರಿನ್ಸ್ ಖ್ಯಾತಿಯ ಸುಬ್ಮನ್ ಗಿಲ್ ಅವರು ಕೂಡ ಇದ್ದಾರೆ. ಇನ್ನು ಕಾಮ್ ಅಂಡ್ ಕೂಲ್ ಆಗಿರುವಂತಹ ಶ್ರೇಯಸ್ ಅಯ್ಯರ್ ಅವರು ಬಂದ್ಬಿಟ್ಟು ಈ ಟಾಪ್ 10 ನ ಪ್ಲೇಯರ್ ಗಳ ಲಿಸ್ಟ್ ನಲ್ಲಿ ಇವರು ಕೂಡ ಇದ್ದಾರೆ. ಇನ್ನು ಕಿಂಗ್ ಈಸ್ ಬ್ಯಾಕ್ ಅಂತ ಏಕೆ ಅಂತ ಇದ್ದಾರೆ ಅಂದ್ರೆ 2000 ನ ರ್ಯಾಂಕಿಂಗ್ ನ ಲಿಸ್ಟ್ ಕೂಡ ನಾವು ನೋಡ್ಕೊಂಡ್ಬರ್ಕಾಗುತ್ತೆ. 2019 ನಲ್ಲಿ ಬಂದ್ಬಿಟ್ಟು ವಿರಾಟ್ ಅವರು ಫಸ್ಟ್ ಪ್ಲೇಸ್ ನಲ್ಲಿ ಇದ್ರು ODI ರ್ಯಾಂಕಿಂಗ್ ನಲ್ಲಿ. ಅಂಡ್ ಆಗಿ ರೋಹಿತ್ ಶರ್ಮಾ ಅವರು ಬಂದ್ಬಿಟ್ಟು ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ. ಆದ್ರೆ ಅದು ಬಂದ್ಬಿಟ್ಟು ಇವಾಗ ಉಲ್ಟಾ ಆಗಿದೆ. ರೋಹಿತ್ ಶರ್ಮಾ ಅವರು ಬಂದ್ಬಿಟ್ಟು ಫಸ್ಟ್ ಪ್ಲೇಸ್ ನಲ್ಲಿ ಇದ್ದಾರೆ, ವಿರಾಟ್ ಅವರು ಬಂದ್ಬಿಟ್ಟು ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ ಈ ಸರಿಯ ICCI ರ್ಯಾಂಕಿಂಗ್ ನಲ್ಲಿ. ಸೌತ್ ಆಫ್ರಿಕಾದ ವಿರುದ್ಧ ODI ನ ಸರಣಿ ಮುಗಿದ ಮೇಲೆ ವಿರಾಟ್ ಅವರು ಬಂದ್ಬಿಟ್ಟು ಡಬಲ್ ಸೆಂಚುರಿ ಅಂಡ್ ಆಗಿ ಒಂದು ಹಾಫ್ ಸೆಂಚುರಿಯನ್ನು ಕೂಡ ಗಳಿಸಿದ್ರು. ಅಂಡ್ ಇದಾದ ನಂತರ ಕೂಡ ICC ರ್ಯಾಂಕಿಂಗ್ ಕೂಡ ಪ್ರಕಟವಾಯಿತು. ಆ ICC ರ್ಯಾಂಕಿಂಗ್ ನಲ್ಲಿ ವಿರಾಟ್ ಅವರು ಬಂದ್ಬಿಟ್ಟು ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ. ಇನ್ನು ಪ್ರಿನ್ಸ್ ಖ್ಯಾತಿಯ ಸುಬ್ಮನ್ ಗಿಲ್ ಅವರು ಬಂದ್ಬಿಟ್ಟು ಈ ಸರಿಯ ICC ರ್ಯಾಂಕಿಂಗ್ ನಲ್ಲಿ 5th ಪ್ಲೇಸ್ ನಲ್ಲಿ ಇದ್ದಾರೆ. ಇನ್ನು ಕಾಮ್ ಅಂಡ್ ಕೂಲ್ ಶ್ರೇಯಸ್ ಅಯ್ಯರ್ ಬಂದ್ಬಿಟ್ಟು 10th ಪ್ಲೇಸ್ ನಲ್ಲಿ ಇದ್ದಾರೆ. ಇನ್ನು ನಮ್ಮ ಕನ್ನಡಿಗ KL ರಾಹುಲ್ ಅವರು ಕೂಡ ಇದ್ದಾರೆ. ಅವರು ಬಂದ್ಬಿಟ್ಟು ಈ ಸರಿ 12ನೇ ಪ್ಲೇಸ್ ನಲ್ಲಿ ಅಂದ್ರೆ ODI ರ್ಯಾಂಕಿಂಗ್ ನಲ್ಲಿ 12ನೇ ಪ್ಲೇಸ್ ನಲ್ಲಿ ಕನ್ನಡಿಗ KL ರಾಹುಲ್ ಅವರು ಕೂಡ ಇದ್ದಾರೆ. ಇನ್ನು ಸೆಕೆಂಡ್ ಒನ್ ನ್ಯೂಸ್ ಬಂದ್ಬಿಟ್ಟು ಅದು ಬಂದ್ಬಿಟ್ಟು PVKS ನ ಕೋಚ್ ಆಗಿರುವಂತಹ ರಿಕಿ ಪಾಂಟಿಂಗ್ ಅವರು ಬಂದ್ಬಿಟ್ಟು ಈ ಸರಿಯ ಆಕ್ಷನ್ ಟೇಬಲ್ ನಲ್ಲಿ ಕಾಣಿಸ್ಕೊತಾ ಇಲ್ಲ. ಅದು ಏಕಪ್ಪ ಅಂತಂದ್ರೆ ಅವರು ಬಂದ್ಬಿಟ್ಟು ಆಸೀಸ್ ಅಂಡ್ ಇಂಗ್ಲೆಂಡ್ ನ ಟೆಸ್ಟ್ ನಲ್ಲಿ ಬಂದ್ಬಿಟ್ಟು ಕಮೆಂಟೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಈ ಸಲ ಆಕ್ಷನ್ ನಲ್ಲಿ ಬಂದ್ಬಿಟ್ಟು ಕಾಣಿಸ್ಕೊಳ್ಳೋದಿಲ್ಲ. ಅಂಡ್ ಇವರ ಅಲಬಿಜಿ ಕೂಡ ಇರಲಿದೆ. ಆಕ್ಷನ್ ಟೇಬಲ್ ಗೆ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವರು ಹೋಗ್ತಾ ಇದ್ದಾರೆ ಇವರ ಬದಲಿ, ಅಂದ್ರೆ ಇವರಿಗೆ ರಿಪ್ಲೇಸ್ಮೆಂಟ್ ಆಗಿ. ಇನ್ನು ಲಾಸ್ಟ್ ಇಯರ್ ಬಂದ್ಬಿಟ್ಟು ಇದೇ ತರ ಆಗಿತ್ತು. ರಿಷಬ್ ಪಂತ್ ಬಂದ್ಬಿಟ್ಟು ತಮ್ಮ ಕೋಚ್ ಇದ್ರು ಕೂಡ ಇವ್ರನ್ನ ಎಕ್ಸ್ಟ್ರಾ ತಗೊಂಡೋಗಿದ್ರು. ಅಂಡ್ ಇದೇ ತರ ಈ ಇಯರ್ ಕೂಡ ಪಂಜಾಬ್ ಕಿಂಗ್ಸ್ ಬಂದ್ಬಿಟ್ಟು ಕ್ಯಾಪ್ಟನ್ ಆಗಿರುವಂತ ಶ್ರೇಯಸ್ ಅಯ್ಯರ್ ಅವ್ರನ್ನು ಕರೆದುಕೊಂಡು ಆಕ್ಷನ್ ಟೇಬಲ್ ಗೆ ಹೋಗ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ದಿನ ಅಂದ್ರೆ ಇವತ್ತಿನಿಂದ ಜಸ್ಟ್ 4 ಡೇಸ್ ಬಂದ್ಬಿಟ್ಟು ಆಕ್ಷನ್, ಅದು ಕೂಡ ಅಬುಧಾಬಿನಲ್ಲಿ ನಡೀತಾ ಇದೆ. 2:30ಗೆ ಮಧ್ಯಾಹ್ನ ನಮ್ಮ ಲೋಕಲ್ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ವೇಟ್ ಮಾಡ್ತಾ ಇರಿ. ಅಂಡ್ ಹಾಗೆ ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ.